ಎವ್ರಿವನ್, ವೆಲ್ಕಮ್ ಟು ರೇಖಾ ಪ್ರಕಾಶ್ ಮನೆ ಊಟ. ಏನಿದು ಎಗ್ ಬುರ್ಜಿ ಅಂತ ನೋಡ್ತಾ ಇದ್ದೀರಾ? ಇದು ಬರೀ ಎಗ್ ಬುರ್ಜಿ ಅಲ್ಲ, ಸ್ಪೆಷಲ್ ಎಗ್ ಬುರ್ಜಿ. ಸ್ಪೆಷಲ್ ಯಾಕೆ ಅಂತ ಅಂದರೆ ನಾನಿವತ್ತು ಮೆಂತ್ಯ ಸೊಪ್ಪು ಹಾಕಿ ಎಗ್ ಬುರ್ಜಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಮೆಂತ್ಯ ಸೊಪ್ಪು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಇವತ್ತು ಅದನ್ನೇ ಬಳಸ್ಕೊಂಡು ಎಗ್ ಬುರ್ಜಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ತೋರಿಸ್ತೀನಿ. ನಾನಿಲ್ಲಿ 4 ಮೊಟ್ಟೆ ತೊಗೊಂಡಿದ್ದೀನಿ. ಅದಕ್ಕೆ 2 ಈರುಳ್ಳಿ ತೊಗೊಂಡಿದ್ದೀನಿ. ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ಹಚ್ಕೊಂಡು ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಪೆಪ್ಪರ್ ಪೌಡರು ಮನೇಲೇ ಮಾಡಿರೋದು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನೊಂದು ಬಾಣಲಿ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆನ ಕಾಯಕ್ಕೆ ಬಿಡಬೇಕು. ಎಣ್ಣೆ ಕಾದ್ಮೇಲೆ ಫಸ್ಟಿಗೆ ನಾವಿಲ್ಲಿ ಹಸಿರು ಮೆಣಸಿನ್ಕಾಯಿನ ಹಾಕೋಬೇಕು. ಹಸಿರು ಮೆಣಸಿನ್ಕಾಯಿ ಫಸ್ಟ್ ಹಾಕ್ಕೊಂಡು ಒಂದು ಸ್ವಲ್ಪ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದಷ್ಟು ಖಾರ ಬರಲ್ಲ. ಈವನ್ ನಮಗೆ ಎಗ್ ಬುರ್ಜಿ ಜೊತೆ ತಿಂದ್ರೂ ನಮ್ಗೆ ಅಷ್ಟು ಸ್ಪೈಸಿ ಅಂತ ಫೀಲ್ ಆಗೋಲ್ಲ. ಸೊ ಚೆನ್ನಾಗಿ ಅನಿಸುತ್ತೆ. ಹಸಿರು ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಸಣ್ಣ ಕಟ್ ಮಾಡಿರೋ ಈರುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ. ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದು ಫುಲ್ ಬ್ರೌನಿಷ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಾ, ನಾನು ನೀಟಾಗಿ ಎಲ್ಲನೂ ಎಣ್ಣೆಲಿ ಹುರ್ಕೋತಾ ಇದ್ದೀನಿ, ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ. ಈರುಳ್ಳಿ ಬ್ರೌನಿಷ್ ಆದಮೇಲೆ ನಾವು ಇಲ್ಲಿ ಸಣ್ಣದಾಗಿ ಹಚ್ಕೊಂಡಿರೋ ಅಂಥ ಮೆಂತ್ಯ ಸೊಪ್ಪನ್ನ ಆ್ಯಡ್ ಮಾಡ್ಕೋಬೇಕು. ಮತ್ತು ಮೆಂತ್ಯ ಸೊಪ್ಪು ಎಲ್ರಿಗೂ ಗೊತ್ತಿರೋ ಥರ ಸ್ವಲ್ಪ ಕಹಿ ಇರುತ್ತೆ. ಈರುಳ್ಳಿ ಜೊತೆ ಹಾಕ್ಕೊಂಡಾಗ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಹುರ್ಕೋಬೇಕು. ಚೆನ್ನಾಗಿ ಹುರ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಹುರಿಯೋದ್ರಿಂದ ಅದರದ್ದು ಕಹಿ ಏನಿರುತ್ತೆ ಅದು ಸ್ವಲ್ಪ ಕಮ್ಮಿ ಆಗುತ್ತೆ. ಇಲ್ಲಿ ನಾವು ತುಂಬ ಉಪ್ಪು ಹಾಕ್ಕೋಬಾರ್ದು. ಅದಕ್ಕೆ ಒಂದು ಸ್ವಲ್ಪ ಅದ್ರ ಕಹಿ ಹೋಗಲಿ ಅಂತ ಒಂಚೂರು ಉಪ್ಪು ಆ್ಯಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಫುಲ್ ಎಗ್ ಬುರ್ಜಿಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಇದೇ ಸ್ಟೇಜಲ್ಲಿ ಆ್ಯಡ್ ಮಾಡಬಾರ್ದು, ಎಸ್ಪೆಷಲಿ ಎಗ್ ಬುರ್ಜಿಲಿ. ಸೊ ಅದು ಕಹಿ ಹೋಗಲಿ ಅಂತ ಸ್ವಲ್ಪ ಮೆಂತ್ಯ ಸೊಪ್ಪು ಜೊತೆ ಒಂಚೂರು ಸಾಲ್ಟ್ ಹಾಕ್ಕೊಂಡು ಹುರ್ಕೋಬೇಕು ಅಷ್ಟೇ. ಸೊ ಇದು ನೋಡ್ತಾ ಇದ್ದೀರಾ, ನಾನು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಇಲ್ಲಿ. ಅದೆಷ್ಟು ಚೆನ್ನಾಗಿ ಹುರ್ಕೋಬೇಕು ಅಂತಂದರೆ ನೋಡಿ, ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ಇದಾದಮೇಲೆ ನಾನು ಇಲ್ಲಿ ಒಡೆದಿರುವಂಥ 4 ಮೊಟ್ಟೆನ ಸೇರಿಸ್ಕೋತಾ ಇದ್ದೀನಿ. ಇದು ಸೇರಿಸ್ಕೊಂಡಾದ್ಮೇಲೆ ಇದ್ರ ಜೊತೆಗೆ ನಾವು ಉಪ್ಪು, ಇದಕ್ಕೆ ಇವಾಗ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೋಬೇಕು. ಮತ್ತು ಪೆಪ್ಪರ್ ಪೌಡರ್ ಹಾಕ್ಕೋಬೇಕು. ಪೆಪ್ಪರ್ ಪೌಡರು ನಾನು ಮನೆಯಲ್ಲೇ ಮಾಡ್ಕೊಂಡಿರೋದನ್ನ ಹಾಕ್ಕೋತಾ ಇದ್ದೀನಿ. ಉಪ್ಪು ಮತ್ತು ಪೆಪ್ಪರ್ ಪೌಡರ್ನ ಇದಕ್ಕೆ ಈ ಸ್ಟೇಜಲ್ಲಿ ಸೇರಿಸ್ಬಿಟ್ಟು ಚೆನ್ನಾಗಿ ಮತ್ತೆ ಹುರಿಬೇಕು. ಪೆಪ್ಪರ್ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಎರಡನ್ನೂ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡ್ತಾ ಇದ್ದೀರಾ, ಇಲ್ಲಿ ನೀಟಾಗಿ ಮಿಕ್ಸ್ ಮಾಡಬೇಕು. ಆ್ಯಂಡ್ ಇದನ್ನೆಲ್ಲ ನಾವು ಮಿಕ್ಸ್ ಮಾಡುವಾಗ ಲೋ ಫ್ಲೇಮಲ್ಲಿ ಇರಬೇಕು ಹುರಿ. ಆಮೇಲೆ ಉರಿತಾ ಮೀಡಿಯಮ್ ಫ್ಲೇಮ್ಗೆ ಹಾಕ್ಕೋಬೇಕು. ಸೊ ಚೆನ್ನಾಗಾಗುತ್ತೆ. ನಾವು ಪೆಪ್ಪರ್ ಪೌಡರು, ಸಾಲ್ಟು ಎಲ್ಲ ಆ್ಯಡ್ ಮಾಡುವಾಗ ಹೈ ಫ್ಲೇಮಲ್ಲಿದ್ದರೆ ಬೇಗ ತಳ ಹಿಡ್ಕೊಬಿಡುತ್ತೆ. ಎಗ್ಗು ಅಲ್ಲಿ ಕೆಳಗಡೆ ಏನಿರುತ್ತೋ ಅದು ತುಂಬ ಸೀದೋದಂಗೆ ಆಗಿರುತ್ತೆ. ಸೊ ದಟ್ ತುಂಬ ಸ್ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಸಾಲ್ಟು ಮತ್ತು ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡಿಕೊಂಡು ಈ ಥರ ಮಿಕ್ಸ್ ಕೊಡಬೇಕು ನೀಟಾಗಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ನಾನು ಚೆನ್ನಾಗಿ ಮಿಕ್ಸ್ ಕೊಡ್ತಾಯಿದ್ದೀನಿ. ಎಗ್ನ ಅಲ್ಲೇ ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ತಳಕ್ಕೆ ಕುತ್ಕೊಬಿಡುತ್ತೆ. ಅದಕ್ಕೋಸ್ಕರ ಅದೇ ಥರ ಕೈ ಆಡಿಸ್ತಾನೇ ಇರಬೇಕು. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಅಂತ. ಸೊ ಇನ್ನೊಂದು ಮಿಕ್ಸ್ ಕೊಡ್ತಾಯಿದ್ದೀನಿ ನಾನಿವಾಗ. ಆ್ಯಕ್ಚುಲಿ ಎಗ್ ಬುರ್ಜಿನೇ ಚೆನ್ನಾಗಿರುತ್ತೆ. ಅದ್ರ ಜೊತೆ ನಾವು ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ಇನ್ನೂ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಾಗುತ್ತೆ ಎಗ್ ಬುರ್ಜಿ. ಎಸ್ಪೆಷಲಿ ಎಗ್ ಬುರ್ಜಿಗೆ ನಾವು ಇಂಗ್ರೀಡಿಯೆಂಟ್ಸ್ ಎಷ್ಟು ನೀಟಾಗಿ ಹಾಕ್ಕೋತೀವಿ ಅನ್ನೋದು ಇಂಪಾರ್ಟೆಂಟು. ಅಷ್ಟೇ ಇಂಪಾರ್ಟೆಂಟು ನಾವು ಅಲ್ಲೇ ನಿಂತ್ಕೊಂಡು ನೀಟಾಗಿ ಹುರಿಬೇಕು ಅನ್ನೋದು. ಸೊ ಸ್ಲೋ ಆಗಿ ನೀಟಾಗಿ ಹುರ್ಕೊತಾ ಇದ್ದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡ್ತಾ ಇದ್ದೀರಾ, ಇದು ಆಲ್ಮೋಸ್ಟ್ ಆಗಿದೆ. ಇವಾಗ ಇದಕ್ಕೆ ಲಾಸ್ಟಲ್ಲಿ ನೀಟಾಗಿ ಮಿಕ್ಸ್ ಕೊಟ್ಬಿಟ್ಟು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದ್ರೆ ಎಗ್ ಬುರ್ಜಿ, ಮೆಂತ್ಯ ಸೊಪ್ಪಿನ ಎಗ್ ಬುರ್ಜಿ ರೆಡಿ ಆಗುತ್ತೆ. ಸೊ ನೋಡ್ತಾ ಇದ್ದೀರಾ, ಆ್ಯಕ್ಚುಲಿ ಆಲ್ಮೋಸ್ಟ್ ರೆಡಿ ಆಗಿಬಿಟ್ಟಿದೆ. ಇಲ್ಲಿ ರೆಡಿ ಆದಮೇಲೆ ಲಾಸ್ಟ್ ಫೈನಲ್ ಟಚಪ್ ನಾವು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೋಬೇಕು. ನೋಡ್ತಾ ಇದ್ದೀರಾ, ನಾನು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಬಿಟ್ಟು ಒಂದು ಮಿಕ್ಸ್ ಕೊಟ್ಬಿಟ್ಟು ಸ್ಟವ್ ಆಫ್ ಮಾಡ್ಕೋತೀನಿ.
ಸೊ ಮೆಂತ್ಯ ಸೊಪ್ಪಿನ ಎಗ್ ಬುರ್ಜಿ ರೆಡಿ ಆಯಿತು. ಸೊ ನೋಡೋಕ್ಕೆ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಎಗ್ ಬುರ್ಜಿ ನಾರ್ಮಲಾಗಿ ಮಾಡ್ಕೊಳ್ಳೋದಕ್ಕೂ ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಡು ಮಾಡ್ಕೊಳ್ಳೋದಕ್ಕೂ ಟೇಸ್ಟ್ ಡಿಫ್ರೆನ್ಸ್ ಗೊತ್ತಾಗುತ್ತೆ ತಿನ್ನುವಾಗ. ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಾ ಇಲ್ಲಿ ಎಷ್ಟು ಚೆನ್ನಾಗಾಗಿದೆ ಅಂತ. ಯಾರಿಗೆಲ್ಲ ಎಗ್ ಬುರ್ಜಿ ಇಷ್ಟನೋ ಒಂದು ಸಲ ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡು ಟ್ರೈ ಮಾಡಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ನಿಮಗೂ ಇಷ್ಟ ಆಗುತ್ತೆ. ಯಾರಿಗೆಲ್ಲ ಎಗ್ ಬುರ್ಜಿ ಜಾಸ್ತಿ ಇಷ್ಟ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.